ಇವತ್ತೊಂದು ದಿನ ಬಂದು ನೋಡಿ, ಇಡೀ ಕುಟುಂಬದವ್ರು ಎಲ್ಲರೂ ಬಂದು ಒಟ್ಟಿಗೆ ಸೇರಿ ನಮಸ್ಕಾರ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಇವತ್ತು ವಿಶೇಷ ಏನಂದರೆ ಅಪ್ಪಾಜಿ ಅಮ್ಮಂದು ಇಬ್ಬರದ್ದು ಒಟ್ಟಿಗೆ ಮಾಡ್ತಾಯಿದ್ವಿ ಪೂಜೆ. ಅಮ್ಮಂದು ಮೇ ಇದೆ, ಅಪ್ಪಾಜಿದು ಏಪ್ರಿಲ್ ಇದೆ. ಯಾಕೆ ಬೇರೆ ಬೇರೆ ಮಾಡಬೇಕು? ದೇವರು ಅವರಿಬ್ಬರನ್ನ ಒಟ್ಟಿಗೆ ಸೇರಿಸಿದ್ರು ಒಂದೇ ಕಡೆ, ಅದಕ್ಕೆ ಒಟ್ಟಿಗೆ ಪೂಜೆ ಮಾಡಿದ್ವಿ. ಇವತ್ತು ನಾವು ಜನಗಳಲ್ಲಿ ಅಪ್ಪಾಜಿ ಅಮ್ಮನ ನೋಡ್ತಾ ಇದ್ದೀವಿ. ಈ ದಿನ ಇವತ್ತು ಅಪ್ಪು ಅವ್ರದ್ದು PRK ಪ್ರೊಡಕ್ಷನ್ಸಲ್ಲಿ ಒಂದು ಕವಲುದಾರಿ ಸಿನಿಮಾ ರಿಲೀಸ್ ಆಗಿದೆ. ಆಮೇಲೆ ಶಿವಣ್ಣ ಅವ್ರದ್ದು ಕವಚ ಒಂದು ಚೆನ್ನಾಗಿ ಹೋಗ್ತಾಯಿದೆ. ನಾವು ಇವತ್ತಿನ ದಿನ ನಾನು ಒಂದು ಹೊಸ ಸಿನಿಮಾ ಮಾಡ್ತಾಯಿದ್ದೀನಿ, ಅಪ್ಪನ ಅಂಗಿ ಅಂತ. ಅಪ್ಪನ ಅಂಗಿ ಇದು ಬರೀ ವಸ್ತ್ರ ಅಲ್ಲ, ಅಸ್ತ್ರ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ದೆ. ಅಮ್ಮನ ಮನೆ ನಂತರ ಅದೇ ಟೀಮ್ ಜೊತೆ ಈ ಸಿನಿಮಾ ಮಾಡ್ತಾಯಿದ್ವಿ. ನಮ್ಮ ಅಪ್ಪಾಜಿ ಅವ್ರ ತಂದೆಯವ್ರದ್ದು ಒಂದು ಜುಬ್ಬ ಸಿಕ್ತು ನಮಗೆ, ಅದನ್ನು ಇಟ್ಕೊಂಡು ಪ್ರೇರೇಪಣೆಯಾಗಿ ಅಪ್ಪನ ಅಂಗಿ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ವಿ. ಇದು ನಿಮ್ಮ ತಂದೆಯ ಸಿನಿಮಾ, ಬಹುಶಃ ಅಪ್ಪಾಜಿ ಹುಟ್ಟಿದಬ್ಬಕ್ಕೆ ಅದು ಸೆಟ್ ಏರ್ತಾಯಿದೆ ಅಂತ ಅಂದ್ಕೊಂಡಿದ್ದೀವಿ. ಹಾಗೂ 24ನೇ ತಾರೀಕು ಅಪ್ಪಾಜಿ ಹುಟ್ಟಿದಬ್ಬ ಬರುತ್ತೆ. ಆವತ್ತು ಕಲಾಕ್ಷೇತ್ರದಲ್ಲಿ ಕನ್ನಡ ಚಲನಚಿತ್ರ ಅಕಾಡೆಮಿಯವರು ಎಲ್ಲ ಸೇರಿಕೊಂಡು ಒಂದು ಫಂಕ್ಷನ್ ಇದೆ, ತಾವೆಲ್ಲರೂ ಬನ್ನಿ. ಯೋಗರಾಜ್ ಭಟ್ ಅವರು ಕಾರ್ಯಕ್ರಮನ ನಿರೂಪಣೆ ಮಾಡ್ತಾಯಿದ್ದಾರೆ. ಹಾಗೂ ನಿಸಾರ್ ಅಹಮದ್ ಅವರು ಅದೇ ಅಧ್ಯಕ್ಷರು ಇದು ವಹಿಸ್ತಾ ಇದ್ದಾರೆ. ನಾವೆಲ್ಲರೂ ಬರ್ತೀವಿ, ನೀವು ಬನ್ನಿ. ಇದು ನಮ್ಮ ಅಪ್ಪಾಜಿದಲ್ಲ, ನಿಮ್ಮ ಅಪ್ಪಾಜಿದು. ಎಲ್ರಿಗೂ ಒಳ್ಳೆಯದಾಗಲಿ. ಅದು PRK ಪ್ರೊಡಕ್ಷನ್ಸಲ್ಲಿ ಈಗ 3 ಜನ ಸೇರಿ ಒಂದು ಸಿನಿಮಾ ಮಾಡಬೇಕು ಅಂತ ಆಸೆ ಪಟ್ಟಿದ್ದೀವಿ. ಕತೆ ಹುಡುಕ್ತಾ ಇದ್ದೀವಿ, ಇನ್ನೂ ಯಾವುದೂ ಸೆಟ್ ಆಗಿಲ್ಲ. ಆದ ತಕ್ಷಣ ಒಬ್ಬ ನಿರ್ದೇಶಕರನ್ನ ಹುಡುಕಿ ಈ ಪ್ರೊಡಕ್ಷನಲ್ಲಿ ಆದಷ್ಟು ಬೇಗ ನಾವು 3 ಜನ ಸೇರಿ ಸಿನಿಮಾ ಮಾಡಿ ಅದನ್ನು ನನ್ನ ಮಕ್ಕಳು ಮಾಡಬೇಕು ಅಂತ ನಾವೆಲ್ಲ ಆಸೆ ಪಟ್ಟಿದ್ದೀವಿ. ವಿನಯ್ ರಾಜ್ಕುಮಾರ್, ಯುವರಾಜ್ ಕುಮಾರ್ ಸೇರಿ. ಸೊ ನೀವೆಲ್ಲರೂ ನಿಮ್ಮ ಒಂದು ಪ್ರೋತ್ಸಾಹನ ಇದ್ದು ನಾವೆಲ್ಲ ಸೇರಿ ಮಾಡ್ತೀವಿ. ಅಪ್ಪಾಜಿ ಅವ್ರ ಥರ ಒಬ್ಬರೇ 3 ಜನ ಮಾಡೋಕ್ಕೆ, 3 ಜನ ಸೇರಿ ಒಂದು ಕ್ಯಾರೆಕ್ಟರ್ ಮಾಡೋಕ್ಕಾಗಲ್ಲ. ಈಗ ಅವರೊಬ್ಬರೇ ಮಾಡ್ತಿದ್ರು, ಇದರಲ್ಲಿ ನಾವು 3 ಜನ ಮಾಡಬೇಕು ಅಪ್ಪಾಜಿ. ಯಾಕಂದರೆ ಆ ಸ್ಥಾನ ಪಡೆಯೋಕ್ಕೆ ಯಾರಿಂದನೂ ಆಗಲ್ಲ. ಅದು ದೇವರು ಕಳಿಸಿರೋದು ಅವ್ರನ್ನ. ಅವರ ನಿಟ್ಟಿನಲ್ಲಿ ನಾವು ಹೋದರೆ ಸಾಕು, ಅವ್ರ ಹೆಸರು ಕಾಪಾಡಿದ್ರೆ ಅಷ್ಟು ಸಾಕು ಅಪ್ಪಾಜಿ.